ಚೋರ್ ಚಪ್ರಿ ಸುಮಾರಾಗಿರೋ ಹುಡುಗಿರ್ ಕಂಡ್ರೂ ಬಿಡಲ್ಲ ಅಂತಿದ್ದ. ಪ್ರೀತ್ಸೆ ಅಂತ ಸೊಸೆಗೆ ಗಾಳ ಹಾಕಿದವ 5 ತಿಂಗಳ ಗರ್ಭಿಣಿ ಮಾಡಿ ಜೂಟಾಗಿದ್ದಾನೆ. ಅತ್ತೆ ಮಗಳ ಜೊತೆ ಲವ್, ಸೆಕ್ಸ್, ದುಃಖ. ಗರ್ಭಿಣಿ ಆದ್ಲು ಪ್ರೇಯಸಿ, ಪ್ರಿಯಕರ ಪರಾರಿ. ಈ ಪ್ರೀತಿ ಪ್ರೇಮ ಅಂತ ಹೋದವರಿಗೆ ಕೊನೆಗೆ ಸಿಗೋದು ಬರೀ ನೋವೇ ಅನ್ನೋದು ಸತ್ಯ. ಅದೇನ್ ಲವ್ ಮಾಡ್ತಾರೋ, ಅದೇನ್ ಕಥೆಯೋ ಗೊತ್ತಿಲ್ಲ. 2 ದಿನ ಚಿನ್ನು ಮುದ್ದು ಅಂತ ಮುದ್ದಾಡೋದು, 3ನೇ ದಿನಕ್ಕೆ ಕಳ್ಳಾಟವಾಡಿ ಕೈ ಕೊಡೋದು ಫ್ಯಾಷನ್ ಆಗೋಗಿದೆ. ಈ ಯುವತಿ ಬಾಳಲ್ಲೂ ಅದೇ ರೀತಿಯಾಗಿದೆ. ಈಕೆ ಹೆಸರು ಸಿಂಧು. ಚಿತ್ರದುರ್ಗ ಜಿಲ್ಲೆ ಕಲ್ಲಹಳ್ಳಿ ಗೊಲ್ಲರಹಟ್ಟಿ ನಿವಾಸಿ. ಚಿತ್ರದುರ್ಗದಲ್ಲಿ BA ವ್ಯಾಸಂಗ ಮಾಡ್ತಿದ್ಲು. ತನ್ನ ಪಾಡಿಗೆ ಇದ್ದವಳನ್ನ ಮಾವ ಮಹಲಿಂಗ ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದ. ನಿನ್ನೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಪ್ರೇಮದ ಬಾಣ ಬಿಟ್ಟಿದ್ದ. ಮಾವನ ಮಾತು ನಂಬಿದವಳು ಹಕ್ಕಿಯಂತೆ ಹಾರಾಡೋದಕ್ಕೆ ಶುರು ಮಾಡಿದ್ಲು. ಮೊದಲು ಪಾರ್ಕು, ಸಿನಿಮಾ ಅಂತ ಸುತ್ತಾಡ್ತಿದ್ದ ಮಹಲಿಂಗ ಮಾಡಬಾರದ ಕೆಲಸ ಮಾಡೋದಕ್ಕೂ ಪ್ಲಾನ್ ಮಾಡಿದ್ದ. ಒಳಗೊಳಗೆ ಮಂಚದ ಆಸೆ ಕಂಡವನು ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಬಾ ಅಂತ ರೂಮ್ಗೆ ಕರೆದೊಯ್ದಿದ್ದಾನೆ. ಮದುವೆ ಆಗ್ತೀನಿ ಅಂತ ಹೇಳಿ ದೈಹಿಕವಾಗಿ ಬಳಸ್ಕೊಂಡಿದ್ದಾನೆ. ಮದುವೆ ಆಗ್ತಾನೆ ಅನ್ನೋ ಭರವಸೆಯಲ್ಲೇ ಸಿಂಧು ಕೂಡ ಒಪ್ಕೊಂಡಿದ್ಲು. ಮಧು ಮಂಚದಲ್ಲಿ ಮೈ ಮರೆತವಳು ಅದಾಗ್ಲೇ 5 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಯಾವಾಗ ಈ ವಿಷಯ ಗೊತ್ತಾಯ್ತೋ ಮಹಲಿಂಗ ನವರಂಗಿ ಆಟ ಶುರು ಮಾಡಿದ್ದ. ಮದುವೆ ಆಗು ಅಂದಿದ್ದೇ ತಡ ನಾನವನೆಲ್ಲ ಅಂತ ಊರು ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಅಂತ ಹೇಳಿದೆ, ಸರಿ ಆಗ್ತೀನಿ, ನನ್ನ ತಂಗಿ ಓದಿದೆ ಅಂತಂದು ಹೇಳಿ ನನ್ನನ್ನು ಹಿಂದೆ ಹಾಕಿದ್ರು. ಸರಿ ಆಗ್ತಾನೆ ಬಿಡು ಅಂತ ನಂಬಿಕೆ ಇಟ್ಟು ನಾನು ಅವನನ್ನ ಇಷ್ಟಪಟ್ಟಿದ್ದೆ. ಇಲ್ಲೇವರೆಗೂ 2 ವರ್ಷದಿಂದ ನನ್ನ ಹತ್ರ ಲೈಂಗಿಕ ಇದನ್ನ ಮಾಡಿದ್ರು. ನಿನ್ನಿಂದ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿದಾಗ ಆ ಮಗು ನಂದಲ್ಲ, ನನ್ನದೇ ಅಲ್ದಿರೋ ಮಗು ನಾನು ಹೆಂಗ್ ತಂದೆ ಆಗ್ಲಿ, ನಿನ್ಗೆ ಬೇರೆ ಕಡೆ ಸಂಬಂಧ ಇದೆ ಅಂತ ಮದ್ವೆ ಆಗಕ್ಕಾಗುತ್ತಂತನೋ ಅವ್ರಿಗೆ ಏನಂತನೋ ಆ ಕಾರಣ ನನಗಂತೂ ಗೊತ್ತಿಲ್ಲ. ಮಹಲಿಂಗ ಓಡಿ ಹೋಗ್ತಾ ಇದ್ದಂತೆ ಯುವತಿ ಕಂಗಾಲಾಗಿದ್ದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಮಹಿಳಾ ಠಾಣೆಯಲ್ಲಿ ರೇಪ್ ಕೇಸ್ ಕೂಡ ದಾಖಲಿಸಿದ್ದಾಳೆ. ಇತ್ತ ಯುವತಿ ಕುಟುಂಬಸ್ಥರು ಕೂಡ ಯುವಕನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸತಿ ಪಂಚಾಯತಿ ಕರೆದ್ವಿ, ಅವನು ಆಗ್ತೀನಿ DNA ಚೆಕ್ ಮಾಡ್ತೀನಿ ಅದು ಇದು ಅಂತ ಹೇಳ್ದ. ಚೆಕ್ ಮಾಡ್ತೀವಿ ಅಂತ ಹೇಳಿದಾಗ ನಾನು ಇವಾಗ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೀನಿ. ಅದು ಪೊಲೀಸ್ ಸ್ಟೇಷನ್ಗೆ ಬಂದ್ವಿ. ನಿನ್ನೆ FIR ಆಯ್ತು. ಅದ್ರ ಮೂಲಕ ಅವರು ಬರ್ತೀವಿ ಅಂತ ಹೇಳಿದ್ರು, ಬರಲಿಲ್ಲ. ಅದಕ್ಕೆ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು. ಒಟ್ಟಾರೆ ಹುಡುಗನ ಮಾತಿಗೆ ಮರುಳಾಗಿ ಯುವತಿ ಒದ್ದಾಡ್ತಿದ್ದಾಳೆ. ನಂಬಿದವನೂ ಇಲ್ಲ, ಹೆತ್ತವರಿಗೂ ಬೇಡವಾಗಿ ಕಣ್ಣೀರು ಹಾಕುವಂತಾಗಿದೆ. ವಿನಾಯಕ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ. ರಾಜ್ಯದಲ್ಲಿ ಕಾಮಾಂಧರ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಗ್ಯಾಸ್ ಡೆಲಿವರಿ ಮಾಡೋ ನೆಪದಲ್ಲಿ ಬಂದ ಕಾಮಾಂಧನೊಬ್ಬ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದಾನೆ. ಕಾಮಾಸುರನ ಕೃತ್ಯಕ್ಕೆ ಇಡೀ ಗ್ರಾಮವೇ ಬೆಚ್ಚಿಬಿದ್ದಿದೆ. ಪಾಪಿ ಕಲಿಗಾಲದಲ್ಲಿ ಯಾರು ಹೇಗೆ ಇರ್ತಾರೆ ಅಂತ ಊಹೆ ಮಾಡೋಕೆ ಆಗಲ್ಲ. ಒಳ್ಳೆಯವರಿಗಿಂತ ಕೆಟ್ಟವರೇ ತುಂಬಿ ತುಳುಕ್ತಿದ್ದಾರೆ. ಅದರಲ್ಲೂ ಕಾಮಾಂಧರರ ಕಾಮದಾಟಕ್ಕಂತೂ ಬ್ರೇಕ್ ಹಾಕೋರೇ ಇಲ್ದಂಗಾಗಿದೆ. ಬೀದಿ ಬೀದಿಯಲ್ಲೂ ಕಾಮುಕರು ಬಾಲ ಬಿಚ್ಚುತ್ತಿದ್ದಾರೆ. ಒಂಟಿಯಾಗಿ ಹೆಣ್ಮಕ್ಳು ಕಾಣಿಸಿದ್ರೆ ಸಾಕು, ಮೃಗಗಳಿಗಿಂತ ಕೀಳಾಗಿ ವರ್ತಿಸ್ತಾರೆ. ಅನಾರೋಗ್ಯದಿಂದ ಮನೆಯಲ್ಲಿದ್ದ ಮಹಿಳೆಗೆ ಗ್ಯಾಸ್ ಕೊಡೋ ನೆಪದಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ. ಗ್ಯಾಸ್ ಡೆಲಿವರಿಗೆ ಬಂದ ಕಾಮದ ಕಣ್ಣಾಕಿದ. ಮನೆಗೆ ನುಗ್ಗಿ ವಿಕ್ರತೆ, ಕೀಚಕನಿಗೆ ಬಿತ್ತು ಬೇಡಿ. ಇವನನ್ನ ಮನುಷ್ಯ ಅನ್ನೋದಕ್ಕಿಂತ ಕಾಮ ಕ್ರಿಮಿ ಅಂದ್ರೆ ತಪ್ಪಾಗಲ್ಲ. ಈ ಮನೆಹಾಳ್ ಮಹೇಶ್ ಮಾಡಿದ ಕೃತ್ಯಕ್ಕೆ ಚಾಮರಾಜನಗರದ ಸಂತೇಮರಹಳ್ಳಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಇವನು ಮಾಡಿರೋ ಕೆಲಸ ಕೇಳಿದ್ರೆ ನೀವು ಮಂಗಳಾರತಿ ಮಾಡ್ತೀರಾ? ಈ ಕಿಡಿಗೇಡಿ ಮನೆಗೆ ಗ್ಯಾಸ್ ಡೆಲಿವರಿ ಮಾಡಿಕೊಂಡು ಬರುತ್ತಿದ್ದ. ಮೈತುಂಬ ಕಾಮ ತುಂಬಿಕೊಂಡವನು ಹೆಣ್ಮಕ್ಕಳು ಅಂದ್ರೆ ಬಾಯಿ ಬಿಡ್ತಿದ್ದ. ಆದ್ರೆ ಈ ಕಾಮುಕನ ಕಣ್ಣಿಗೆ ಆ ಮಹಿಳೆ ಅದೇಗ್ ಬಿದ್ಲೋ ಗೊತ್ತಿಲ್ಲ. ಆಕೆಯನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ನೋ ಆ ದೇವ್ರೇ ಬಲ್ಲ. ಮೇ 21ರಂದು ಅನಾರೋಗ್ಯ ಹಿನ್ನೆಲೆ ಮಹಿಳೆ ಮೈಸೂರಿಗೆ ತೆರಳಲು ಸಿದ್ಧವಾಗಿದ್ಲು. ಇದೇ ಟೈಮ್ ನೋಡ್ಕೊಂಡು ಬಂದವ ಅಟ್ಟಹಾಸ ಮೆರೆದಿದ್ದಾನೆ. ಸರ್, ಈಗ ಸಂತೇಮರಿನಲ್ಲಿ ಈಗಾಗಲೇ ಒಂದು ಗ್ಯಾಸ್ ಏಜೆನ್ಸಿ ಪ್ರಕಾರ ಬಂದು ಏನೋ ಒಂದು ಗ್ಯಾಸ್ ಬಂದಿದೆ ಅಂತೇಳಿ ಸುಳ್ಳು ಆತ್ಮಹತ್ಯೆ ಕೊಟ್ಟವ್ರು ಹೇಳಿ ಅವರಲ್ಲಿ VKYC ತಗತ್ತಿ ಮನೆಗಳಿಗೆ ಬೇರೆ ಬೇರೆ ದುರ್ಘಟನೆಗಳು ನಡೀತವೆ. ಅದರಿಂದ ಯಾರು ಗುರುತು ಪರಿಚಯ ಇರೋಂಥವರು ಮನೆಗಳಿಗೆ ಒಳಗಡೆ ಸೇರಿಸಿ ಇದನ್ನೇ ತಿಳ್ಕೊಂಡು ಆದಷ್ಟು ಜಾಗೃತ ಇರಬೇಕು ಅಂತ ನಾವಿಲ್ಲಿ ಕೇಳ್ತಾ ಇದ್ದೀವಿ.
ಮಹಿಳೆ ಮನೆಯಿಂದ ಹೊರ ಬರ್ತಿದ್ದಂತೆ ಗ್ಯಾಸ್ ಜೊತೆ ಹಾಜರಾಗಿದ್ದಾನೆ. ನಾನು ಗ್ಯಾಸ್ ಬುಕ್ ಮಾಡಿಲ್ಲ ಅಂತ ಮಹಿಳೆ ಹೇಳಿದ್ದಾಳೆ. ಆದ್ರೂ ಪರವಾಗಿಲ್ಲ ತಗೊಳ್ಳಿ ಅಂತೆಲ್ಲ ಮಾತಲ್ಲೇ ಪುಸಲಾಯಿಸಿದ್ದಾನೆ. ನಂತರ ಕೇಂದ್ರ ಸರ್ಕಾರದ ಹೆಸರಲ್ಲಿ ನಿಮ್ಮ ಅಡುಗೆ ಮನೆ ನೋಡ್ಬೇಕು ಅಂತ ಎಂಟ್ರಿ ಕೊಟ್ಟಿದ್ದಾನೆ. ಮನೆಯೊಳಗೆ ಹೋಗ್ತಿದ್ದಂತೆ ಮಹಿಳೆಯನ್ನ ತಳ್ಳಿ ಚಾಕು ತೋರಿಸಿ ಅತ್ಯಾಚಾರ ಮಾಡಲು ಯತ್ನಿಸಿದ್ದಾನೆ. ಅಲ್ಲದೆ ಕಿರುಚಾಡಿದ್ರೆ ಸಾಯಿಸೋದಾಗಿ ಬೆದರಿಸಿದ್ದಾನೆ. ಕಾಮುಕನ ರಾಕ್ಷಸತನಕ್ಕೆ ಬೆಚ್ಚಿದ್ದ ಹೆಣ್ಮಗಳು ಕಿರುಚಾಡಿದ್ದು ಕಾಮುಕ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಮಹಿಳೆ ಪೊಲೀಸರಿಗೆ ದೂರು ನೀಡಿದ್ದು ಕಾಮಾಂಧನನ್ನ ಖಾಕಿ ಪಡೆ ಬಂಧಿಸಿದೆ. ಆದರೆ ಸಂತೆಮರಳಿ ಠಾಣಾ ವ್ಯಾಪ್ತಿನಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಫಿರ್ಯಾದಿಯವರು ತಮ್ಮ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಹೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ ಗ್ಯಾಸ್ ಡೆಲಿವರಿ ಮಾಡ್ತೀನಿ ಅನ್ನುವಂತ ಹೇಳಿ, ನಂತರ ಈತ ಬಂದವನು ಫೋಟೋ ತೆಗೆಯೋ ನೆಪದಲ್ಲಿ ಅಡುಗೆ ಮನೆ ತನಕ ಹೋಗ್ಬಿಟ್ಟು ಅಲ್ಲಿ ಮಹಿಳೆಯನ್ನು ಹಿಂದಕ್ಕೆ ತಳ್ಳಿ ಆಕೆಗೆ ಬೆದರಿಕೆ ಹಾಕಿರುವಂಥದ್ದನ್ನು ಘಟನೆ ನಡೆದಿದೆ. ಒಟ್ನಲ್ಲಿ ಹೆಣ್ಮಕ್ಕಳನ್ನ ಕಾಮದ ದೃಷ್ಟಿಯಲ್ಲಿ ನೋಡೋ ಕೀಚಕರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಹೆಣ್ಮಕ್ಕಳು ಕೂಡ ಇಂಥ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಿದೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.